ಕುಮಟಾ ದೇವಗಿಯ ಚೇತನ ಸೇವಾ ಸಂಸ್ಥೆಯ ಆಶ್ರಯದಲ್ಲಿ ಮಹಾಶಿವರಾತ್ರಿ ಹಾಗೂ ಮಹಿಳಾ ದಿನಾಚರಣೆಯ ನಿಮಿತ್ತ ಶಾಂತಿಕಾ ಪರಮೇಶ್ವರಿ ಆವರಣದಲ್ಲಿ ಸಾಂಸ್ಕೃತಿಕ ಶಿವಸಂಜೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಮಾತನಾಡಿದ ಕೆಪಿಸಿಸಿ ಮುಖ್ಯ ಸಂಯೋಜಕರು, ಖ್ಯಾತ ಉದ್ದಿಮೆದಾರರು ಆದ ಮಂಜುನಾಥ್ ನಾಯ್ಕರು, ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಮಹಿಳಾ ದಿನಾಚರಣೆ ಆ ನಿಮಿತ್ತ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳು, ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನ ಎತ್ತಿ ಹಿಡಿಯುವಂತಹ ಅದ್ಭುತ ಕಾರ್ಯಕ್ರಮಗಳನ್ನು ನಡೆಸಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ತಮ್ಮ ತೃಪ್ತಿಯನ್ನ ವ್ಯಕ್ತಪಡಿಸಿದರು. ಚೇತನ ಸೇವಾ ಸಂಸ್ಥೆಯವರು ಹಮ್ಮಿಕೊಂಡಂತ, ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಾವ ರೀತಿಯಲ್ಲಿ ನೆರವೇರಿಸಿದ್ದಾರೆ ಮತ್ತು ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಅದ್ಭುತವಾಗಿ, ಯಾಕಂತ ಹೇಳಿದ್ರೆ ನಮಗೆ ಇದೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಮಹಿಳೆಯರಿಗಾಗಿ ಕೆಲವೊಂದು ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಿಗೆ ಬಹುಮಾನ ವಿತರಣೆ ಮಾಡಿದ್ದು, ಇದೆಲ್ಲ ಬಹಳಷ್ಟು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಚೇತನಾ ಸಂಸ್ಥೆಯವರು ಹಮ್ಮಿಕೊಂಡಿದ್ದಾರೆ. ಇಂಥ ಕಾರ್ಯಕ್ರಮಗಳು ಈ ಚೇತನಾ ಸಂಸ್ಥೆಯಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಬರಲಿ. ಕಾರ್ಯಕ್ರಮದಲ್ಲಿ ಶಿವ ಸಂದೇಶ ನೀಡಿ ಮಾತನಾಡಿದ ಸತ್ಯ ಗೀತಾಜ್ಞಾನ ಅಧ್ಯಯನ ಕೇಂದ್ರದ ಸಂಚಾಲಕಿ ಎಆರ್ ಭಾರತಿ, ಕಾರ್ಯಕ್ರಮದ ಅಂಗವಾಗಿ ಸನ್ಮಾನ ನೆರವೇರಿಸಿ ಭಾರತ ದೇಶ ಮತ್ತು ಭಾರತೀಯರು ಭಗವಂತನಿಗೆ ಅತಿ ಪ್ರಿಯರು. ಹೀಗಾಗಿ ಶಿವ ಪರಮಾತ್ಮ ಈ ಪ್ರಪಂಚಕ್ಕೆ ಬಂದು ಅಸುರರನ್ನ ಸಂಹಾರ ಮಾಡುವ ಕೆಲಸಕ್ಕೆ ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡ. ಅವರೇ ಶಿವಶಕ್ತಿಯರು, ನವದುರ್ಗೆಯರು. ಇವರಂತೆ ನಾವು ಸಹ ಮೊದಲು ನಮ್ಮಲ್ಲಿರುವ ಅಸುರ ಎನ್ನುವ ಅಸುರಿ ಗುಣಗಳನ್ನ ಸಂಹರಿಸಿ ಭಾರತ ಪುನಃ ದೈವ ಭೂಮಿಯನ್ನಾಗಿ ಬಂಗಾರದ ಪಕ್ಷಿಯನ್ನಾಗಿ ಮಾಡೋಣ ಎಂದು ಹೇಳಿದ್ರು. ಭಗವಂತ ಈ ಸೃಷ್ಟಿಗೆ ಯಾವಾಗ ಅವತರಣೆ ಮಾಡ್ತಾನೋ ಅಸುರರನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಒಂದೊಂದು ದುರ್ಗೆಯರನ್ನ ಒಂದೊಂದು ಶಕ್ತಿಯ ರೂಪದಲ್ಲಿ ತೋರಿಸಲಾಗಿದೆ. ಎಲ್ಲ ಆತ್ಮಗಳನ್ನ ಸಂತುಷ್ಟಗೊಳಿಸುವಂತಹ ಮಹಿಳೆಯರಾಗಿ ನಾವು ಈ ಭಾರತ ಭೂಮಿ ಮೊದಲು ಏನು ಬಂಗಾರದ ಪಕ್ಷಿ ಅಂತ ಹೇಳಲಾಗ್ತಿತ್ತು, चंदन है इस देश की माटी, तपो भूमि हर ग्राम है, हरबाला देवी की प्रतिमा, बच्चा बच्चा राम है ಅಂತ ಏನು ಹೇಳಲಾಗ್ತಿತ್ತು, ಆ ರೀತಿ ನಮ್ಮ ಭಾರತ ದೇಶದ ಭೂಮಿಯ ಮಣ್ಣು ಏನಿದೆಯೋ ಇದು ಶ್ರೀಗಂಧದ ಹಾಗೆ. ಇಲ್ಲಿ ಇರುವಂತಹ ಎಲ್ಲರೂ ಸಹಿತ ಇಲ್ಲಿ ರಾಮನ ಪ್ರತಿರೂಪ, ಸೀತೆಯ ಪ್ರತಿರೂಪ. ಹಾಗಾಗಿ ನಾವು ನಮ್ಮ ಸಂಸ್ಕೃತಿ, ನಮ್ಮ ಒಂದು ಸಂಸ್ಕಾರವನ್ನ, ನಮ್ಮ ಒಂದು ಭಾರತ ದೇಶದ ಪ್ರೀತಿಯನ್ನ ನಾವು ಕಿಂಚಿತ್ತೂ ಸಹಿತ ಕಡಿಮೆ ಮಾಡಿಕೊಳ್ಳದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮದ ಅಂಗವಾಗಿ ಅಂಗನವಾಡಿ ಮಕ್ಕಳಿಂದ ಹಿಡಿದು ಮಹಿಳೆಯರವರೆಗೆ ನಡೆಸಿದ ಸ್ಪರ್ಧಾ ಕಾರ್ಯಕ್ರಮದ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಕರವೇ ಉತ್ತರ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಭಾಸ್ಕರ್ ಪಟಗಾರ್, ನಾವು ಬೇರೆ ಎಲ್ಲೆಲ್ಲೋ ಕಾರ್ಯಕ್ರಮಗಳನ್ನ ನೋಡಿದ್ದೇವೆ, ಆದರೆ ಇಷ್ಟೊಂದು ಅಚ್ಚುಕಟ್ಟಾಗಿ ವಿಧ ವಿಧದ ಕಾರ್ಯಕ್ರಮಗಳನ್ನ ಒಂದೇ ವೇದಿಕೆಯಡಿ ವ್ಯವಸ್ಥೆಗೊಳಿಸೋದು ಅಪರೂಪ ಎಂದು ಹೇಳಿ ಇಂತಹ ರಚನಾತ್ಮಕ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಲಿ ಎಂದು ಆಶಿಸಿದರು. ನಾನು ಅನೇಕ ಕಾರ್ಯಕ್ರಮಗಳನ್ನು ನೋಡ್ತೇನೆ, ಆದ್ರೆ ಇವತ್ತು ಇಲ್ಲಿ ಎಲ್ಲದಕ್ಕಿಂತ ಮಿಗಿಲಾಗಿತ್ತು. ಯಾವ ರೀತಿ ಮಿಗಿಲಾಗಿತ್ತು ಅಂತಂದ್ರೆ, ನಮ್ಮ ಕುಮ್ಮಟಾದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ, ಆದ್ರೆ ಇವತ್ತು ಇಲ್ಲಿ ಮಹಿಳೆಯರು ಯಾವ್ಯಾವ ರೀತಿಯ ಒಂದು ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಇರ್ಬೋದು, ಕ್ರೀಡೆ ಇರ್ಬೋದು, ಹಾಗೂ ಕಲೆ ಇರ್ಬೋದು, ರಂಗೋಲಿ ಇರ್ಬೋದು, ಈ ಎಲ್ಲದಕ್ಕೂ ಒತ್ತು ಕೊಟ್ಟಂಥದ್ದು ಚೇತನಾ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇಲ್ಲಿ ನೋಡಿ, ಇವತ್ತೆಲ್ಲ ಸನ್ಮಾನ ಹಾಗೂ ಅನೇಕ ಪ್ರಶಸ್ತಿಗಳನ್ನ ತಗೊಂಡ್ರು. ಯಾರು? ಎಲ್ಲ ಮಹಿಳೆಯರು. ಇವತ್ತು ಮಹಿಳೆಯರು ಮನಸ್ಸು ಮಾಡಿದ್ರೆ ಏನ್ ಬೇಕಿದ್ರು ಮಾಡಲಿಕ್ಕೆ. ಉದಾಹರಣೆ ಅಂತಂದ್ರೆ ಇವತ್ತು ಅನೇಕ ಪ್ರಶಸ್ತಿಗಳನ್ನ ಪಡೆದಂತ ಮಹಿಳೆಯರೇ ಸಾಕ್ಷಿ. ಇವತ್ತು
ಶಿವಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡಿದ ಕುಮಟಾ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು, ಕುಮಟಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆದ ಭುವನ್ ಭಾಗವತ್ ಮಾತನಾಡಿ, ಆಧ್ಯಾತ್ಮಿಕ ಚಿಂತನೆಯಿಂದ ಹಾಗೂ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದಲೇ ಜೀವನದ ಬುನಾದಿಯನ್ನ ಗಟ್ಟಿ ಮಾಡಿಕೊಳ್ಳಲು ಸಾಧ್ಯ ಎಂದು ಹೇಳಿ, ನಾಡಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತಹ ಹೆಚ್ಚು ಕಡಿಮೆ ಬೇರೆಲ್ಲೆಡೆಯ ಕಾರ್ಯಕ್ರಮಗಳಿಗಿಂತ ವಿಭಿನ್ನವಾಗಿ ಈ ಸಂಘಟನೆಯವರು ಮಾಡುವ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹರ್ಷವೆನಿಸುತ್ತದೆ ಎಂದು ಹೇಳಿದರು. ನಾನು ಯಾವಾಗಲೂ ಯಾಕೆ ಆರ್ ಕೆ ಅಂಬಿಗವ್ರ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತೆ ಖುಷಿ ಆಗ್ತದೆ ಅಂದರೆ ಅವ್ರ ಕಾರ್ಯಕ್ರಮನೇ ಹಾಗೆ ಈ ನಾಡಿನ ಸಂಸ್ಕೃತಿಯನ್ನ ಎತ್ತು ತೋರಿಸುವಂಥ ಕಾರ್ಯಕ್ರಮ ಮಾಡ್ತಾರೆ. ಬೇಕಾದಷ್ಟು ಕಡೆ ಹೋಗ್ತೇವೆ ನಾವು, ನೀವು ಇಂಥ ಕಾರ್ಯಕ್ರಮವನ್ನು ಮಾಡ್ತಿರಲ್ಲ. ಈ ಆಧ್ಯಾತ್ಮಿಕ ಚಿಂತನೆಯಿಂದನೇ ಇಂಥ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಮಾತ್ರ ನಮಗೆ ಏನಾಗ್ತದೆ, ನಾವು ಜೀವನದಲ್ಲಿ ನಮ್ಮ ಬುನಾದಿಯನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದೇ ಬರುವಂಥದ್ದು ನಮ್ಮ ಮುಂದಿನ ಜೀವನದಲ್ಲಿ ಏನಾದರೂ ನಮಗೆ ಉಪಯೋಗ ಬರ್ತದೆ, ಗಟ್ಟಿಯಾಗಿ ಬರ್ತದೆ ಅಂದರೆ ನಮ್ಮ ಸಂಸ್ಕೃತಿ ಮಾತ್ರ ಅಂತ ಹೇಳ್ತಾ ಚೈತನ್ಯ ಶಿವಶಕ್ತಿಯರ ದರ್ಶನಕ್ಕೆ ಚಾಲನೆ ನೀಡಿದ ಉತ್ತರ ಕನ್ನಡ ಜಿಲ್ಲಾ ಮೀನುಗಾರ ಮುಖಂಡ ಬಾಬು ಕುಬಾಲ್ ಮಾತನಾಡಿ, ದೇಶದ ಬಗ್ಗೆ ಅಭಿಮಾನ ಮೂಡುವ ರೀತಿಯಲ್ಲಿ ಕಾರ್ಯಕ್ರಮವನ್ನ ಸಂಘಟಿಸಿದ ರೀತಿ ಬಹಳ ಅದ್ಭುತವಾಗಿತ್ತು ಎಂದು ಹೇಳ್ತಾ, ಮಹಿಳಾ ದಿನಾಚರಣೆಯಂದು ಎಲ್ಲಾ ತಾಯಂದಿರಿಗೂ ಮನತುಂಬಿ ಅಭಿನಂದನೆಗಳನ್ನ ತಿಳಿಸಿದ್ರು. ಇವತ್ತು ಈ ಒಂದು ಸಂಘಟನೆಯಲ್ಲಿ ಯಾಕೆಂದ್ರೆ ಇವತ್ತೊಂದು ಮಹಿಳಾ ದಿನಾಚರಣೆ ದಿನ. ಆ ದಿನಾಚರಣೆಯಲ್ಲಿ ಇವತ್ತು ನಮ್ಮ ಭಾರತೀಯ ಅಕ್ಕನವರು ಈ ಒಂದು ಕಾರ್ಯಕ್ರಮ ಸಂಘಟನೆ ಮಾಡಿದ್ದಕ್ಕೆ ನಿಜವಾಗಲೂ ದೇವರಿಚ್ಛೆ ಅಂತವರ ಪಾದಾರಂಧಗಳಿಗೆ ನಾವು ನಮಸ್ಕರಿಸಲೇಬೇಕು. ಬಹಳ ಚಂದವಾಗಿ ಕಾರ್ಯಕ್ರಮನ ಸಂಘಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಪುಟಾಣಿಗಳ ಕಾರ್ಯಕ್ರಮ ನೋಡಿದ್ರೆ ದೇಶದ ಬಗ್ಗೆ ಎಷ್ಟು ಅಭಿಮಾನದಿಂದ ಆರ್ ಕೆ ಅವರಾಗಲಿ ಈ ಊರಿನ ಸಂಘಟಕರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ನಿರ್ವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಪ್ರತಿಭಾನ್ವಿತರಾದ ಸಂದೀಪ್ ಅಂಬಿಗ ಮಣ್ಕೋಣಿಯವರನ್ನ ಪುರಸ್ಕರಿಸಿ ಸನ್ಮಾನಿಸಿದ್ರು. ಹಾಗೆಯೇ ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಯಶಾದೇವಿ ದಿಂಡೆ ಮತ್ತು ಶೈಕ್ಷಣಿಕ ಸೇವೆಗಾಗಿ ಸುಜಾತಾ ದೇಶ್ ಭಂಡಾರಿ, ಅಂಗನವಾಡಿ ಕಾರ್ಯಕರ್ತರುಗಳಾದ ಸವಿತಾ ತನ್ಮಡಗಿ, ಗೀತಾ ದೇಶ್ ಭಂಡಾರಿ, ರಾಜೇಶ್ವರಿ ಅಂಬಿಗ, ನಿರ್ಮಲಾ ದೇಶ್ ಭಂಡಾರಿ ಮತ್ತು ಸಾಂಸ್ಕೃತಿಕ ಸೇವೆಗಾಗಿ ವಿನಯ ಅಂಬಿಗ ಇವರನ್ನ ಸನ್ಮಾನಿಸಲಾಯಿತು. ಕುಮಾರಿ ಮನಿಷಾ ವನಿಷಾ ಸಹೋದರಿಯರ ಪ್ರಾರ್ಥನಾ ನೃತ್ಯದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಸ್ವಾಗತಿಸಿದ್ರು. ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಗ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದ್ರು. ಸಾರ್ವಜನಿಕ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ಮಕ್ಕಳಿಂದ ಹಿಡಿದು ಎಲ್ಲಾ ತರದ ಮಕ್ಕಳ ಜೊತೆಗೆ ಮಕ್ಕಳ ಮಹಿಳಾ ಪಾಲಕರು ಉತ್ತಮವಾದ ನೃತ್ಯ ಪ್ರದರ್ಶನವನ್ನ ನೀಡಿ ಸಂಸ್ಕೃತಿಯನ್ನ ಎತ್ತಿ ಹಿಡಿದುದು ವಿಶೇಷವಾಗಿತ್ತು. ಕಾರವಾರ ನಗರವನ್ನ ಹಸಿರೀಕರಣಗೊಳಿಸುವ ಉದ್ದೇಶದಿಂದ ನಗರಸಭೆಯವರು ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳ ಸಹಕಾರದಿಂದ ನಗರದಲ್ಲಿ ಬಹುತೇಕ ಕಡೆಗಳಲ್ಲಿ ಸಸಿಗಳನ್ನು ನೆಡುವ ಯೋಜನೆ ಆರಂಭಿಸಿದ್ದು, ನೀರಿನ ಕೊರತೆ ಹಾಗೂ ಸರಿಯಾದ ನಿರ್ವಹಣೆ ಇಲ್ಲದೆ ಸಸಿಗಳು ಜೀವ ಕಳೆದುಕೊಳ್ಳುತ್ತಿವೆ. ಕಾರವಾರ ನಗರಸಭೆಯಿಂದ ಪ್ರತಿ ವರ್ಷ ಜೂನ್ನಲ್ಲಿ ಆಸಕ್ತ ದಾನಿಗಳಿಂದ ಸಸಿಗಳು ಹಾಗೂ ಸಸಿ ರಕ್ಷಾ ಕವಚಕ್ಕಾಗಿ ₹1000 ಹಣ ಪಡೆದು ಕಾರವಾರ ನಗರದ ರಸ್ತೆಯ ಅಕ್ಕಪಕ್ಕದಲ್ಲಿ ಸರ್ಕಾರಿ ಕಚೇರಿ, ಉದ್ಯಾನವನ, ಹೆದ್ದಾರಿ ಹಾಗೂ ಕಡಲ ತೀರದ ಹತ್ತಿರದಲ್ಲಿ ನೆಡಲಾಗ್ತಿತ್ತು. ಆದರೆ ಕಳೆದ 3 ವರ್ಷದಿಂದ ನೆಟ್ಟಿರುವ ಸಸಿಗಳು ನೀರಿನ ಕೊರತೆಯಿಂದ ನಿರ್ವಹಣೆ ಇಲ್ಲದೆ ಸತ್ತು ಹೋಗ್ತಿವೆ. ಏರುತ್ತಿರುವ ಬಿಸಿಲಿನ ತಾಪದಿಂದ ಬಸವಳಿದ ಸಸಿಗಳು ಮಳೆ ನೀರಿಗೆ ಕಾಯಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಆದರೂ ನಗರಸಭೆಯವರು ಸಸಿಗಳಿಗೆ ನೀರುಣಿಸುವತ್ತ ತಲೆ ಹಾಕದಿರುವುದು ನಗರದ ಹಸಿರೀಕರಣದ ಕನಸಿಗೆ ಅಡ್ಡಿಯಾಗಿದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎದುರುಗಡೆ ಹಾಕಿದ್ದ ಸಸಿಗಳೇ ಮಾಯವಾಗಿದೆ. ಟ್ರೀಗಾರ್ಡ್ ಪರಿಸ್ಥಿತಿಯೂ ಅಷ್ಟಕ್ಕಷ್ಟೇ. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಹಿಂದುಗಡೆಯಲ್ಲಿ ಹೆದ್ದಾರಿ ಪಕ್ಕದಲ್ಲಿರುವ ಬಹುತೇಕ ಸಸಿಗಳು ನೀರಿಲ್ಲದೆ ಸೊರಗಿ ಹೋಗಿದ್ದು, ಎಲೆ ಇಲ್ಲದೆ ಕೇವಲ ದಂಟಾಗಿ ಉಳಿದುಕೊಂಡಿದೆ. ಕಡಲ ತೀರದ ಉದ್ಯಾನವನ ಬಳಿಯ ಸಸಿಗಳ ಸ್ಥಿತಿಯೂ ಹೇಳತೀರದು. ಇನ್ನು ಕೆಲವು ಕಡೆಗಳಲ್ಲಿ ಗಿಡಗಳು, ಟ್ರೀ ಗಾರ್ಡ್ಗಳೇ ನಾಪತ್ತೆಯಾಗಿವೆ. ಪರಿಸರ ಹಾಗೂ ಪ್ರವಾಸೋದ್ಯಮ ದೃಷ್ಟಿಯಿಂದ ಈ ಯೋಜನೆ ಮಹತ್ವಪೂರ್ಣವಾಗಿದ್ದರೂ ನಗರಸಭೆಯ ನಿರ್ಲಕ್ಷ್ಯತನದಿಂದ ಯೋಜನೆಗೆ ಹಿನ್ನಡೆಯಾಗಿದೆ. ನಿರ್ವಹಣೆ ನಡೆಸದೆ ಕೈಕಟ್ಟಿ ಕುಳಿತಿರುವ ನಗರಸಭೆ ಕ್ರಮದಿಂದ ಸಸಿಗಳು ನೆಲಕಚ್ಚುತ್ತಿವೆ. ಮಳೆಗಾಲದಲ್ಲಿ ಮಳೆಯ ನೀರಿನಲ್ಲಿ ಬೆಳೆಯುವ ಗಿಡಗಳಿಗೆ ನಂತರದಲ್ಲಿ ನಗರಸಭೆಯಿಂದ ನೀರು ಪೂರೈಕೆಯಾಗ್ತಿಲ್ಲ. ಸಸಿಯ ಸುತ್ತ ಕಳೆ ಸಸ್ಯಗಳಂತೆ ಕಾರುಬಾರು.
ನಿರ್ವಹಣೆ ಮಾಡುವವರು ತಲೆಕೆಡಿಸಿಕೊಳ್ತಿಲ್ಲ. ಈ ಮುಂಚೆ ಮಾಧ್ಯಮದಲ್ಲಿ ಪ್ರಕಟವಾದ ಸುದ್ದಿಗೆ ಎಚ್ಚೆತ್ತುಕೊಂಡಿದ್ದ ನಗರಸಭೆಯವರು ಪುನಃ ಹಳೆ ಚಾಳಿ ಮುಂದುವರೆಸಿದ್ದಾರೆ. ಒಟ್ಟಿನಲ್ಲಿ ದಾನಿಗಳ ಹಣ ನೀರಿಲ್ಲದೆ ಹೋಮ ಎನ್ನುವಂತಾಗಿದೆ. ಮೀನುಗಾರರಲ್ಲಿ ಹೊಸ ಆಶಾಕಿರಣ ಮತ್ತು ಸಮೃದ್ಧ ಸಾಗರ ಸಬಲೀಕರಣ ಮಾಡುವ ಉದ್ದೇಶದಿಂದ ಕೃತಕ ಬಂಡೆ ಸಾಲುಗಳನ್ನು ಸ್ಥಾಪಿಸಿ ಮೀನುಗಾರರ ಆರ್ಥಿಕ ಸಾಮಾಜಿಕ ಸ್ಥಿತಿ ಉತ್ತಮಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮೀನುಗಾರಿಕೆ ಸಚಿವ ಮಂಕಾಳ ವೈದ್ಯ ಹೇಳಿದರು. ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮದಲ್ಲಿ ಮೀನುಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಿದ ಸಾಂಪ್ರದಾಯಿಕ ಮೀನುಗಾರರ ಜೀವನೋಪಾಯವನ್ನ ಉತ್ತಮಪಡಿಸಲು ಉತ್ತರ ಕನ್ನಡ ಜಿಲ್ಲೆಯ ಸಮುದ್ರದ 25 ಸ್ಥಳಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನದಡಿ ಕೃತಕ ಬಂಡೆ ಸಾಲುಗಳ ಅಳವಡಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸುಸ್ಥಿರ ಮೀನುಗಾರಿಕೆ ನಿರ್ವಹಣೆಗಾಗಿ ಸಮುದ್ರ ಮೀನುಗಾರಿಕೆಯನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಆಹಾರ ಭದ್ರತೆ ಕಲ್ಪಿಸಲು ಹಾಗೂ ಸಾಂಪ್ರದಾಯಿಕ ಮೀನುಗಾರರ ಜೀವನೋಪಾಯಕ್ಕಾಗಿ ರಾಜ್ಯದ ಕರಾವಳಿಯ 3 ಜಿಲ್ಲೆಗಳ 56 ಆಯ್ದ ಸೂಕ್ತ ಸ್ಥಳಗಳಲ್ಲಿ 17.37 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬಂಡೆಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದ್ದು, ಇದರ ಮೊದಲ ಭಾಗವಾಗಿ ಭಟ್ಕಳ ತಾಲೂಕಿನ ಬೆಳಕೆಯಲ್ಲಿ 180 ಕೃತಕ ಬಂಡೆಗಳನ್ನು ಅಳವಡಿಸಲಾಗುತ್ತಿದೆ ಎಂದರು. ಮೀನುಗಾರರ ಅನುಕೂಲಕ್ಕಾಗಿ ಮುಂದಿನ ದಿನಗಳಲ್ಲಿ ಬೆಳಕೆಯಲ್ಲಿ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂದರು ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ ಹಾಗೂ ಬೆಳಕಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುವುದು ಎಂದರು. ಮೀನುಗಾರಿಕೆ ಇಲಾಖೆ ನಿರ್ದೇಶಕ ದಿನೇಶ್ ಕುಮಾರ್ ಕಳ್ಳೇರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಸಾಂಪ್ರದಾಯಿಕ ಮತ್ತು ನಾಡು ದೋಣಿ ಮೀನುಗಾರಿಕೆ ಮಾಡಲು ಅನುಕೂಲವಾಗುವ ದೃಷ್ಟಿಯಿಂದ 5 ನಾಟಿಕಲ್ ಮೈಲು ಒಳಗೆ ಕೃತಕ ಬಂಡೆ ಸಾಲುಗಳನ್ನು ಅಳವಡಿಸಲಾಗುತ್ತಿದ್ದು, ವರ್ಷಕ್ಕೊಮ್ಮೆ ಇದರ ನಿರ್ವಹಣೆ ಮಾಡಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಬೆಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ನಾಯ್ಕ್, ಕೆಎಫ್ಡಿಸಿ ವ್ಯವಸ್ಥಾಪಕ ನಿರ್ದೇಶಕ ಗಣೇಶ್, ಕಾರವಾರ ಮೀನುಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ಬಬಿನ್ ಬೋಪಣ್ಣ, ಉಡುಪಿ ಮೀನುಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ವಿವೇಕ್ ನಾಯಕ್, ದಕ್ಷಿಣ ಕನ್ನಡ ಮೀನುಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ಸಿದ್ದಯ್ಯ, ಕೆಆರ್ಐಡಿಎಲ್ ಮುಖ್ಯ ಅಭಿಯಂತರ ಎಸ್ಪಿ ರಾಜಣ್ಣ, ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ನ ರಾಜು ತಾಂಡೇಲ್, ಮೀನುಗಾರಿಕಾ ಸಂಕಷ್ಟ ಪರಿಹಾರ ನಿಧಿ ಸಮಿತಿ ಸದಸ್ಯ ವೆಂಕಟರಮಣ, ಮೀನುಗಾರಿಕಾ ಮುಖಂಡರಾದ ಶಂಕರ್ ಮೊಗೇರ್, ಭಾಸ್ಕರ್ ಮೊಗೇರ್ ಮತ್ತಿತರರು ಉಪಸ್ಥಿತರಿದ್ದರು. ಯಲ್ಲಾಪುರ ತಾಲೂಕಿನ ಕಿರವತ್ತಿ ಮತ್ತು ಮದನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಪರ ಕಾರ್ಯಕ್ರಮದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಪಾಲ್ಗೊಂಡರು. ಯಲ್ಲಾಪುರ ಕಿರವತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 140ಕ್ಕೂ ಹೆಚ್ಚು ಅಂಗವಿಕಲ ಮತ್ತು ವಿಧವಾ ಫಲಾನುಭವಿಗಳಿಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಮನೆ ಮಂಜೂರಾತಿ ಪತ್ರ ವಿತರಿಸಿದರು. ಕಳೆದ 3-4 ವರ್ಷಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಕೋಟಿ ಹಣ ಸರ್ಕಾರದಿಂದ ಬಿಡುಗಡೆ ಮಾಡಿಸಿ ತಂದಿದ್ದು, ಕ್ಷೇತ್ರದ ಕುಟುಂಬದ ಮಗನಾಗಿ ನನ್ನ ಬದ್ಧತೆಯ ಕಾರ್ಯ ಮಾಡಿದ್ದೇನೆ. ಮುಂದೆಯೂ ನಿಮ್ಮ ಆಶೀರ್ವಾದದಿಂದ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಲಿದ್ದೇನೆ ಎಂದು ಮಂಜೂರಾತಿ ಪತ್ರ ವಿತರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಫಲಾನುಭವಿಗಳಿಗೆ ಉದ್ಯೋಗವನ್ನು ತೆಗೆದುಕೊಂಡು ಮನೆಯನ್ನು ಶೀಘ್ರದಲ್ಲೇ ಕಟ್ಟತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಿ ನಮ್ಮೆಲ್ಲ ಫಲಾನುಭವಿಗಳಿಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳೆದ 3-4 ವರ್ಷಗಳು ಯಾವುದೋ ಸಹ ಕೋವಿಡ್ ಮುಗಿಯಿತು. ಕೋವಿಡ್ ನಂತರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಿವತ್ತಿ ಪಂಚಾಯತ್ಗೆ ಬಡವರಿಗೆ ಮನೆ ವೇದಿಕೆಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ವಿಜಯ್ ಮಿರಾಶಿ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಈ ಭಾಗದ ಪ್ರಮುಖ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ್ ಮಿರಾಶಿ, ರಾಘುಗೋಂದಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಜನಪ್ರತಿನಿಧಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಂತರ ಕಿರವತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಲ್ಕೇರಿ ಗ್ರಾಮದ 1 ಕೋಟಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ರು. ಭಾವೈಕ್ಯತೆಗೆ ಹೆಸರಾದ ಗ್ರಾಮ ಅಲ್ಕೇರಿ ಅನ್ಯೋನ್ಯತೆಯಿಂದ ಜೀವನ ಸಾಗಿಸುತ್ತಿರುವ ಬಡ ಮಧ್ಯಮ ವರ್ಗದವರ ಬದುಕು ಹೀಗೆ ಸಂತಸದ ಪಥದಲ್ಲಿ ಸಾಗಬೇಕಿದೆ. ಕಾಂಕ್ರೀಟ್ ರಸ್ತೆ ನಿರ್ಮಾಣವಾಗುತ್ತಿದ್ದು, ಗ್ರಾಮಸ್ಥರು ಸಹ ಕೆಲಸದ ಸಮಯದಲ್ಲಿ ಸಹಕರಿಸಬೇಕಿದೆ ಎಂದು ಹೆಬ್ಬಾರ್ ಹೇಳಿದರು. ಮಾಡುವ ಸಹಕಾರ ನೀವು ಟ್ರ್ಯಾಕ್ಟರ್ ಹಾಕಿದ್ರಿ, ಅದ್ರ ಮೇಲೆ ಸೈಕಲ್ ಓಡಿಸಿದ್ರಿ, ಮೋಟರ್ ಸೈಕಲ್. ಮದನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಲ್ಲಗೋಡ್ ಸಮೀಪ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಗಳ ಅಡಿಯಲ್ಲಿ 878 ಲಕ್ಷಗಳ ವೆಚ್ಚದಲ್ಲಿ 200ಕ್ಕೂ ಅಧಿಕ ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರುಣಿಸುವ ಏತ ನೀರಾವರಿ ಯೋಜನೆಗೆ ಭೂಮಿ ಪೂಜೆ ಕಾರ್ಯ ನೆರವೇರಿಸಿದ್ರು. ಹುಣಶೆಟ್ಟಿಕೊಪ್ಪ ಶಾಲೆಯ ನೂತನ ಕೊಠಡಿಗಳನ್ನು ಶೈಕ್ಷಣಿಕ ಚಟುವಟಿಕೆಗೆ ಲೋಕಾರ್ಪಣೆ ಮಾಡಲಾಯಿತು ಹಾಗೂ ವಸತಿ ಯೋಜನೆಯಡಿ ಆಯ್ಕೆಯಾದ ಅರ್ಹ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ವಿತರಿಸಲಾಯಿತು. ಒಟ್ಟಿನಲ್ಲಿ ಶಾಸಕ ಹೆಬ್ಬಾರ್ ಶನಿವಾರ ಕಿರವತ್ತಿ ಮದನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 17 ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ರು.
ಕಾರವಾರ ತಾಲೂಕಿನ ಕಡವಾಡ್ ಗ್ರಾಮದ ಪ್ರಸಿದ್ಧ ಶ್ರೀ ಮಹಾದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಶಿವರಾತ್ರಿ ಆಚರಣೆ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು. ಬೆಳಿಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಅಭಿಷೇಕ ಹಣ್ಣುಕಾಯಿ ಸೇವೆ ಮಾಡಿ ಪುನೀತರಾದರು. ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನ ಅರ್ಚಕರು ನೆರವೇರಿಸಿದ್ರು. ದೇವಸ್ಥಾನದಲ್ಲಿ ಭಜನೆ ಹಾಗೂ ಪಲ್ಲಕ್ಕಿ ಮೆರವಣಿಗೆ, ಮಹಾಮಂಗಳಾರತಿ ನಂತರ ರಾತ್ರಿ ಕೊಂಕಣಿ ನಾಟಕ ಪ್ರದರ್ಶನ ನಡೆಯಿತು. ಐತಿಹಾಸಿಕ ಹಿನ್ನೆಲೆಯುಳ್ಳ ಶ್ರೀ ಮಹಾದೇವಸ್ಥಾನ ಹಾಗೂ ದೇವರ ಅಶ್ವತ್ಥ ಕಟ್ಟೆ ಮತ್ತು ನೂತನವಾಗಿ ನಿರ್ಮಿಸಿದ ಬ್ರಹ್ಮಕಟ್ಟೆ ಮೇಲೆ ವಿವಿಧ ಬಣ್ಣ ಬಣ್ಣದ ಲೈಟಿಂಗ್ಸ್ಗಳ ಚಿತ್ತಾರ ಮೂಡಿಸಿ ಅಲಂಕಾರ ಮಾಡಲಾಗಿತ್ತು. ರಂಗೋಲಿ ಸ್ಪರ್ಧೆ ಕೂಡ ಏರ್ಪಡಿಸಲಾಗಿತ್ತು. ಇದರಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ನನಗೆ ನಾನು ಮಹಿಳೆಯಾಗಿ ಹುಟ್ಟಿರೋದೇ ಹೆಮ್ಮೆ. ನನ್ನ ಕಚೇರಿಯ ಕೆಲಸವನ್ನ ನಾನು ಕೆಲಸ ಎಂದು ಮಾಡೋದಿಲ್ಲ. ಇದು ನನ್ನ ಕರ್ತವ್ಯ ಎಂದು ಶ್ರದ್ಧೆಯಿಂದ ನಿರ್ವಹಿಸುತ್ತೇನೆ. 100 ಜನ್ಮವಿದ್ರೂ ಹೆಣ್ಣಾಗಿಯೇ ಹುಟ್ಟಬೇಕೆನ್ನುವ ಬಯಕೆ ನನ್ನದು ಎಂದು ಉತ್ತರ ಕನ್ನಡ ಜಿಲ್ಲಾ ಜಿಎಸ್ಟಿ ಅಸಿಸ್ಟೆಂಟ್ ಕಮಿಷನರ್ ಶಾಲಿನಿ ಗಾಂವ್ಕರ್ ಹೇಳಿದರು. ರೂರಲ್ ರೋಟರಿ ಕ್ಲಬ್ ಅಂಕೋಲಾದವರು ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ ಬೆಂಕಿ ಇಲ್ಲದೆ ಅಡುಗೆ ತಯಾರಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಎಂದರೆ ಪುರುಷರ ಸಹಕಾರವು ಈ ಸಮಾಜದಲ್ಲಿ ಅಗತ್ಯ ಎಂದರು. ನಮ್ಮ ಭಾರತ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಮಹಿಳಾ ದಿನಾಚರಣೆಯನ್ನು ಮಹಿಳಾ ಸಬಲೀಕರಣದ ಉದ್ದೇಶದಿಂದ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ತುಂಬ ಮಹತ್ವ ಕೊಟ್ಟು ಆಚರಣೆ ಮಾಡ್ತಾ ಬಂದಿದ್ದಾರೆ. ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಈ ದಿನವನ್ನು ಮಹಿಳೆಯರಷ್ಟೇ ಅಲ್ಲದೆ ಪುರುಷರು ಸಹ ಸಂಭ್ರಮಿಸುವುದನ್ನು ನೋಡಿದ್ದೀವಿ. ತುಂಬ ಖುಷಿಯಾಗುತ್ತೆ. ಇದು ಒಂಥರ ಉತ್ತಮ ಬೆಳವಣಿಗೆ ನಮ್ಮ ಸಮಾಜದಲ್ಲಿ ಅಂತಲೇ ಹೇಳ್ಬೋದು. ನಮ್ಮ ಭಾರತ ದೇಶದಲ್ಲಿ ಪಿತೃಪ್ರಧಾನ ದೇಶ ಆದ್ರೂ ಸರಿಸುಮಾರು ಅರ್ಧದಷ್ಟು ಜನಸಂಖ್ಯೆ ಮಹಿಳೆಯರದೇ ಆಗಿದೆ. ಆದರೆ ಆರ್ಥಿಕ ಸಮೃದ್ಧಿನಲ್ಲಿ ಮಹಿಳೆಯರಿಗೆ ಇಷ್ಟೇ ಪ್ರಪೋರ್ಷನೇಟ್ ಆಗಿ ಬೆನಿಫಿಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಅದು ತುಂಬಾ ಕಡಿಮೆನೇ ಇದೆ, ನಮಗೆಲ್ರಿಗೂ ಗೊತ್ತಿರೋ ವಿಷಯ. ಈ ತಾರತಮ್ಯವನ್ನು ಹೋಗಲಾಡಿಸಬೇಕು ಅಂತಲೇ ಮಹಿಳಾ ದಿನಾಚರಣೆಯನ್ನು ಇಷ್ಟೊಂದು ಉದ್ದೇಶಪೂರ್ವಕವಾಗಿ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಟು ಈ ಥರ ಮಾಡ್ತಾ ಇದ್ದಾರೆ. ಗೃಹೋದ್ಯಮದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ವಂದನಾ ನಾಯಕ್ ಅಲಗೇರಿ ಮಾತನಾಡಿ, ಮೊದಲು ಅತ್ಯಂತ ಚಿಕ್ಕದಾಗಿ ಪ್ರಾರಂಭಿಸಿದ ಉದ್ಯಮ ಇಂದು ಜನರ ಆಶೀರ್ವಾದದಿಂದ ದೊಡ್ಡ ಮಟ್ಟಕ್ಕೆ ತಲುಪಿದೆ. ನಿರುದ್ಯೋಗ ಎಂದು ಮನೆಯಲ್ಲಿ ಇರುವ ಬದಲು ಮನೆಯಲ್ಲಿಯೇ ರಾಸಾಯನಿಕಗಳನ್ನ ಬಳಸದೆ ತಿಂಡಿ ತಿನಿಸುಗಳನ್ನ ರುಚಿಕಟ್ಟಾಗಿ ಮಾಡಿದಾಗ ಗ್ರಾಹಕರು ಇಂದಿನ ಕಾಲದಲ್ಲಿ ಹುಡುಕಿಕೊಂಡು ಬರ್ತಾರೆ ಎಂದರು. ಕುಚ್ಚಕ್ಕಿ ಲಾಡನ್ನು ಸ್ವಲ್ಪ ಮಾಡಿ ನಮ್ಮದು ಮನೆ ಮುಂದೆ ಒಂದು ಅಂಗಡಿ ಇತ್ತು, ಅದರಲ್ಲಿ ಒಂದು 25 ಲಾಡು ಮಾಡಿ ಭರಣಿಲಿಟ್ಟಿದ್ವಿ. ಆವಾಗ ಆ ದಿನನೇ ಖಾಲಿ ಆಯ್ತದು. ಮಾರನೇ ದಿವಸ ಮತ್ತು 50 ಲಾಡು ಮಾಡಿಟ್ಟಿದ್ವಿ, ಅದು ಸ್ವಲ್ಪ ಆ ದಿನನೇ ಖಾಲಿ ಆಯಿತು. ಇದನ್ನೆಲ್ಲ ಮಾಡಿ ಮಾರ್ಕೆಟಿಗೆ ಯಾಕೆ ಹಾಕಬಾರ್ದು ಅಂತ ಅನಿಸ್ತು. ನಮ್ಮ ಅಲ್ಲೆಲ್ಲ ಸುತ್ತಮುತ್ತಲು ಕೊಟ್ಟಾಗ ನೀವು ಮಾರ್ಕೆಟ್ ಮಾಡಿ ಚಲೋ ಇದಾಗೋದು. ಹಾಗೆ ಮಾರ್ಕೆಟ್ ಮಾಡಲು 1-2 ಅಂಗಡಿಗೆ ಕೊಟ್ವಿ, ಅದರಿಂದ ಸ್ವಲ್ಪ ಬೆಂಬಲ ಸಿಕ್ತು. ಈಗ ಮಾರ್ಕೆಟನ್ನು ದೊಡ್ಡದಾಗಿ ಮಾಡಿ ಕುಮಟಾ, ಹೊನ್ನಾವರ, ಭಟ್ಕಳ, ಕಾರವಾರ ಎಲ್ಲ ಕಡೆಗೂ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಈಗ 25 ಲಾಡು ಮಾಡಿದ್ದನ್ನ ದಿನ 2,500 ಲಾಡನ್ನು ದಿನ ಮಾಡ್ತಾ ಇದ್ದೀವಿ. ಗುಳ್ಳಾಪುರದ ವನದುರ್ಗ ನರ್ಸರಿಯ ಮಾಲಕಿ ಸಂಧ್ಯಾ ಭಟ್ ಮಾತನಾಡಿ, ಕೇವಲ ಕೆಲವೇ ಗಿಡಗಳಿಂದ ಆರಂಭಗೊಂಡ ನಮ್ಮ ನರ್ಸರಿ ಇಂದು ಜಿಲ್ಲೆಯಾದ್ಯಂತ ವಿಸ್ತರಿಸಿದೆ. ಪ್ರತಿಯೊಬ್ಬ ಮಹಿಳೆಯರು ಕ್ರಿಯಾಶೀಲರಾದಾಗ ಯಶಸ್ಸು ಸಾಧ್ಯ ಎಂದರು. ಸುಮಾರು 15 ವರ್ಷಗಳ ಹಿಂದೆ ನಮ್ಮ ನರ್ಸರಿ ಪ್ರಾರಂಭ ಆಯಿತು. ಕೇವಲ 100 ಗಿಡಗಳಿಂದ ಪ್ರಾರಂಭವಾದ ನರ್ಸರಿ ಈಗ ಸುಮಾರು 60-70 ಸಾವಿರ ಗಿಡಗಳಿಂದ ಯಲ್ಲಾಪುರ, ಕುಮಟಾ, ಅಂಕೋಲಾ ಹಾಗೂ ಗೋಕರ್ಣ ಪಟ್ಟಣಗಳಲ್ಲಿ ನಮ್ಮ ನರ್ಸರಿ ತನ್ನ ಶಾಖೆಗಳನ್ನು ಹೊಂದಿದೆ. ರೂರಲ್ ರೋಟರಿ ಕ್ಲಬ್ನ ಅಧ್ಯಕ್ಷ ಹರ್ಷ ನಾಯಕ್ ಮಾತನಾಡಿ, ಮಹಿಳೆಯರು ಈ ಸಮಾಜದ ಬಹುದೊಡ್ಡ ಆಸ್ತಿ. ಇಂದಿನ ಕಾಲದಲ್ಲಿ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರವನ್ನ ವ್ಯಾಪಿಸುತ್ತಿದ್ದು, ಮಹಿಳೆಯರಿಗಾಗಿಯೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದರು. ನಮ್ಮ ಸುತ್ತಮುತ್ತಲಿನ ಈ ನಮ್ಮ ಅಂಕೋಲಾ ಒಂದು ತಾಲೂಕಿನಲ್ಲಿ ಈ ಮಹಿಳೆಯರಿಗೆ ಜಾಸ್ತಿ ಎಕ್ಸ್ಪೋಜರ್ ಇರುವುದಿಲ್ಲ. ಅವರು ಅಂದರೆ ಕಲೀಲಿಕ್ಕೆ ಎಕ್ಸ್ಪೋಜರ್ ಅದೇ ಒಂದು ಸದುದ್ದೇಶದಿಂದ ನಾವು ವಿವಿಧ ಕ್ಷೇತ್ರದಲ್ಲಿ ಇರುವ ಗಣ್ಯರನ್ನು ಕರೆದು ಅವರಿಗೆಲ್ಲ ಇಂಟ್ರೊಡಕ್ಷನ್ ಮಾಡಿ, ಅವರು ಇನ್ನೊಬ್ಬರು ಸಮಾಜದ ಜನ ಇತರ ಯಾರು ಮಹಿಳೆಯರಿದ್ದಾರೆ ಅವರಿಗೆ ಸ್ಫೂರಕವಾಗಲಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ
ಇವತ್ತು ಮಹಿಳಾ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಮತ್ತು ಈಗ ನಮ್ಮ ಸುತ್ತಮುತ್ತಲ ಕ್ಷೇತ್ರ ನಮ್ಮ ಅಂಕೋಲಾ ತಾಲೂಕಿನಲ್ಲಾಗಲಿ ಹೆಚ್ಚಿನ ಇರುವ ಒಂದು ಬೆಲ್ಟು ಈ ನಮ್ಮ ಫಿಶರ್ಮ್ಯಾನ್. ಆ ಫಿಶರ್ಮ್ಯಾನಲ್ಲೂ ಸಹ ಮ್ಯಾಕ್ಸಿಮಮ್ ವುಮೆನ್ಸ್ ಬಂದು ಅಂಕೋಲಾ ಸುತ್ತಮುತ್ತಲ ಪಟ್ಟಣದಲ್ಲಾಗಲಿ ಆ ಕಡೆಯಲ್ಲಿ ಎಲ್ಲ ಅವರು ತಮ್ಮ ಇವ ಡೈಲಿ ಏನು ಫಿಶನ್ನು ಮಾರ್ಕೆಟಿಂಗ್ ಮಾಡ್ತಾರೆ, ಅವರು ಹೆಚ್ಚು ಆಗಿ ಉದ್ಯೋಗವನ್ನು ಮಾಡ್ತಾ ಇರೋದು. ಹಾಗೆ ಇನ್ನೊಬ್ಬರದು ಕಮ್ಯುನಿಟಿ ಅಂದರೆ ಗೌಡ್ರ ಕಮ್ಯುನಿಟಿನೂ ಸಹ ಹಾಗಾಗಿ ಅವರು ಕಾಯಿಪಲ್ಲೆ ಬೆಳೆದ ಬೆಳೆಯನ್ನು ತಂದು ಅವರೇ ಹೆಚ್ಚಾಗಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಆರ್ಥಿಕವಾಗುವ ಮುಂದೆ ಹೋಗುವ ಒಂದು ವಿಚಾರದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ವೇದಿಕೆಯಲ್ಲಿ ಅಂಕೋಲಾದ ಆರ್ಯ ಮೆಡಿಕಲ್ನ ಡಾಕ್ಟರ್ ಶ್ರೀದೇವಿ ತಿನೇಕರ್ ಉಪಸ್ಥಿತರಿದ್ದು ಶುಭ ಹಾರೈಸಿದ್ರು. ಮುಖ್ಯ ಗ್ರಂಥಪಾಲಕಿ ಸವಿತಾ ನಾಯಕ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಭಾವನಾ ನಾಯಕ್ ಸ್ವಾಗತಿಸಿ ನಿರ್ವಹಿಸಿದ್ರು. ಕ್ಲಬ್ನ ಕಾರ್ಯದರ್ಶಿ ಸದಾನಂದ್ ನಾಯಕ್ ವಂದಿಸಿದ್ರು. ರೋಟೇರಿಯನ್ಗಳಾದ ಯೋಗಿತಾ ಕಾಮತ್, ಪುಷ್ಪಲತಾ ನಾಯಕ್, ವಿನಾಯಕ್ ಕಾಮತ್, ಮಹೇಶ್ ಪೈ, ಕೌಸ್ತುಬ್ ನಾಯಕ್, ಶಿವಾನಂದ್ ನಾಯಕ್, ಪ್ರವೀಣ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಲವು ಕಡೆಗಳಿಂದ ಮಹಿಳೆಯರು ಆಗಮಿಸಿ ಬೆಂಕಿ ಇಲ್ಲದೆ ರುಚಿ ರುಚಿಯಾದ ಅಡುಗೆ ತಿಂಡಿ ತಿನಿಸುಗಳನ್ನ ಸಿದ್ಧಪಡಿಸಿ ಮೆಚ್ಚುಗೆ ಗಳಿಸೋದರ ಜೊತೆಯಲ್ಲಿ ಬಹುಮಾನವನ್ನ ಪಡೆದರು. ಕಾರವಾರ ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ. 12 ತಂಡಗಳು ಭಾಗಿ. ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್. ಹಳಗ ಉಳಗ ನೈಟ್ ರೈಡರ್ಸ್, ಕೇಣಿ ರಾಯಲ್ಸ್, ಮಲ್ಲಾಪುರ ಸೂಪರ್ ಕಿಂಗ್ಸ್, ಅಂಕೋಲಾ ಲಯನ್ಸ್, ಸನ್ರೈಸರ್ಸ್ ಕಾರವಾರ, ನಂದನಗದ್ದ ಸಿಕ್ಸರ್ಸ್, ಶೇಜ್ವಾಡ ಟೈಟಾನ್ಸ್, ಸದಾಶಿವಗಡ ವಾರಿಯರ್ಸ್, ಅವರ್ಸಾ ಟೈಗರ್ಸ್, ಕೋಣೆ ಸೂಪರ್ ಜಾಯಿಂಟ್ಸ್, ಬೈತ್ಕೋಲ್ ಚಾರ್ಜರ್ಸ್, ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ. ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಅಮಿತ್ ಕಾಮತ್ 9035126259, ರತ್ನಾಕರ್ ನಾಯ್ಕ್ 9945372227ಗೆ ಸಂಪರ್ಕಿಸಬಹುದು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್,
ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.